ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಂತ ತಿಳಿಸ್ಕೊಡೋದಂದ್ರೆ SSP ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಯಾವ ರೀತಿ ಇಲ್ಲ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ SSP ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಆ ಒಂದು ಸ್ಕಾಲರ್ಶಿಪ್ ಬರೋದಿಲ್ಲ ನಿಮಗೆ ಅಮೌಂಟ್. ಆ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಬರಬೇಕು ಯಾವ ರೀತಿ ಇಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೆ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಪೋರ್ಟಲ್ ಅಲ್ಲಿ ನಿಮ್ಮ ID ಓಪನ್ ಮಾಡ್ತಂದ್ರೆ ಒಂದು ಅಪ್ಲಿಕೇಶನ್ ಅಲ್ಲಿ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಂತೇಳಿ ರಿಕ್ವೆಸ್ಟ್ ಅನ್ನ ಕೊಡುತ್ತೆ. ಆ ಒಂದು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೆ SSP ಅಪ್ಲಿಕೇಶನ್ ಡೀಟೇಲ್ ಆಗಿ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿ ಫುಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಓಕೆ ಗೈಸ್, ಫಸ್ಟ್ ಬಂದ್ಬಿಟ್ಟು ನಿಮ್ಮ ಪೋರ್ಟಲ್ ಓಪನ್ ಮಾಡಿ. SSP ಪೋರ್ಟಲ್ SSP ಅಂತ ಹೊಡೆದ್ರ ನಂತರ ನಿಮಗೆ ಯಾವುದೇ ತರದ್ ಬರೋದಿಲ್ಲ. SSP 25-26 ಅಂತ ಹೊಡೆದ್ರೆ ಮಾತ್ರ ನಿಮಗೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಆ ಪೋರ್ಟಲ್ ಓಪನ್ ಆದ ನಂತರ ನಿಮಗೆ ಒಂದು ಲಾಗಿನ್ ಆಗ್ಬೇಕಾಗತ್ತಾ. ಸಿಂಪಲ್ ಆಗಿರುತ್ತೆ, ನಿಮ್ಗೆ ಲಾಗಿನ್ ಎಲ್ಲರಿಗೂ ಗೊತ್ತಿರುತ್ತೆ. ಓಕೆನಾ, ಲಾಗಿನ್ ಆಗ್ತಿದ್ದೇನೆ ನಾನು. ಓಕೆ, ಈ ಒಂದು ಲಾಗಿನ್ ಆದ ನಂತರ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರ್ತದೆ ಅಲ್ವಾ. ಈ ಒಂದು ಕ್ಲಿಕ್ ಮಾಡಿದ ನಂತರ ಫಸ್ಟ್ ಒಂದು ಕ್ಲಿಕ್ ಮಾಡ್ರಿ, ಅಪ್ಲೈ ಅಂತ ಕ್ಲಿಕ್ ಮಾಡ್ರಿ. ಅಲ್ಲಿ SLC ಡೀಟೇಲ್ಸ್ ಕೇಳ್ತದೆ. ಒಂದು SLC ಡೀಟೇಲ್ಸ್ ಆಟೋಮೆಟಿಕ್ ನಿಮ್ಗೆ ಅಲ್ಲೇ ಫಿಲ್ ಆಗಿರ್ತದೆ. ಒಂದು 7 ಪ್ರೊಸೀಜರ್ ಕೊಡಿ. ಹಾಗೆ ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ ಯಾವುದೇ ತರದ್ದು ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಎಲ್ಲ 7 ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಕಾಲೇಜ್ ಕೇಳುತ್ತೆ. ನಿಮ್ದು ಯೂನಿವರ್ಸಿಟಿ ಹಾಕ್ಬೇಕಾಗತ್ತಾ. ನಿಮ್ಮ ಯೂನಿವರ್ಸಿಟಿ ಯಾವ್ದು ಅಂತ ಹಾಕಿದ ನಂತರ ನಿಮಗೆ ಹಾಗೆ ನಿಮ್ಮ ಕಾಲೇಜ್ ಆ ಯೂನಿವರ್ಸಿಟಿ ಅಂಡರ್ದಲ್ಲಿ ಇರುವಂತ ಯಾವ ಕಾಲೇಜ್ ಬರುತ್ತೆ ಆ ಒಂದು ಕಾಲೇಜ್ ಹಾಕ್ಬೇಕಾಗತ್ತಾ. ಅಲ್ಲಿ ನಿಮ್ಗೆ ಯೂನಿವರ್ಸಿಟಿಯಿಂದ ಒಂದು ರಿಜಿಸ್ಟರ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಆ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗತ್ತಾ. ರಿಜಿಸ್ಟರ್ ನಂಬರ್ ಹಾಕಿದ ನಂತರ ನಿಮಗೆ ಎಲ್ಲ ಡೀಟೇಲ್ಸ್, ನಮ್ಮ ಯಾವ ಕೋರ್ಸ್ ತಗೊಂಡಿದ್ರ, ಯಾವ ವರ್ಷದಲ್ಲಿ ಓದ್ತಿದ್ದಾರೆ ಅಂತೇಳಿ ಇಲ್ಲ ಡೀಟೇಲ್ಸ್ ಆಗಿ ಬರುತ್ತೆ. ಓಕೆನಾ, ನಿಮ್ಮ ನೇಮ್ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸೆಕ್ಷನ್ ಹಾಗೆ ನಿಮ್ದು ಸೆಮಿಸ್ಟರ್ ಎಲ್ಲ ಚೆಕ್ ಮಾಡಿ ನಿಮ್ಗೆ 7 ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಯಾವುದು ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಅಂತಂದ್ರೆ ಈ ಒಂದು ಸ್ಟೆಪ್ 2 ಅಲ್ಲಿ ನಮಗೆ ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಮಾಡಿದ್ರೆ ನಂಗೆ ರಿಪ್ಲೈ ಕೊಡ್ತೀನಿ. ಓಕೆನಾ, ಈಗ ಹಾಗೆ ನೆಕ್ಸ್ಟ್ ಅಂತ ಕೊಡಿ. ಓಕೆನಾ, 7 ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ ಥರ್ಡ್ ಅಪ್ಲಿಕೇಶನ್ ಅಲ್ಲಿ ಬರ್ತದೆ. ಇಲ್ಲಿ ನೋಡಿ, ಸ್ಕಾಲರ್ಶಿಪ್ ಯಾವ್ದು ಕಾರಣ ಬರಲ್ಲ ಅಂತ ಹೇಳೋದಂದ್ರೆ ಥರ್ಡ್ ಸ್ಟೆಪ್ ಅಲ್ಲಿ ನಿಮಗೆ ಅಡ್ಮಿಷನ್ ಯಾವುದೇ ತರದ್ದು ಬೋನಾಫೈಡ್ ಸರ್ಟಿಫಿಕೇಟ್ ಆಗಲಿ ವಿವರಗಳು ಅಂತ ಅಪ್ಲೋಡ್ ಮಾಡ್ಬೇಕಾಗುತ್ತೆ. SLC ಸರ್ಟಿಫಿಕೇಟ್ ಆಗ್ಬೋದು, ಯಾವುದೇ ತರದ್ದು ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, PUC ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ದು ಕಾಲೇಜ್ ಸರ್ಟಿಫಿಕೇಟ್ ಆಗಿರ್ಬೋದು. ಈ ರೀತಿ ಒಂದು ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕಾಗತ್ತಾ. ಇಲ್ಲಿ ನೋಡಿ ನಾಟ್ ಅಪ್ಲೋಡ್ ಅಂತ ಬಂದಿದೆ. ಒಂದು ನಾಟ್ ಅಪ್ಲೋಡ್ ಅಂತ ಬರಬಾರ್ದು. ಓಕೆನಾ, ನಾಟ್ ಅಪ್ಲೋಡ್ ಯಾವ ರೀತಿ ಸೊಲ್ಯೂಷನ್ ತಗೋಬೇಕಂದ್ರೆ ಇಲ್ಲಿ ಅಪ್ಲೋಡ್ ಅಥೆಂಟಿಕೇಶನ್ ಅಂತ ಬರ್ತದೆ. ಡೀಟೇಲ್ಸ್ ಯಾವ ರೀತಿ ಡೀಟೇಲ್ಸ್ ಫಿಲ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ಇದೆ ನೋಡಿ, ಅಥೆಂಟಿಕೇಶನ್ ಡಾಕ್ಯುಮೆಂಟ್ ಅಂತ ಇದೆ. ಅಪ್ಲೋಡ್ ಅಥೆಂಟಿಕೇಶನ್ ಡಾಕ್ಯುಮೆಂಟ್. ನಿಮ್ಗೆ ಯಾವುದು ನಿಮ್ಗೆ ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ನ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಯಾವುದೇ ತರದ್ದು ಬೋನಾಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ ಕಾಲೇಜಿಂದ ಬೋನಾಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಗೆ ಕೇಳಿದ್ರೆ ಕೊಡ್ತಾರೆ ಬೋನಾಫೈಡ್ ಸರ್ಟಿಫಿಕೇಟ್. ಹಾಗೆ SLC ಸರ್ಟಿಫಿಕೇಟ್, PUC ಸರ್ಟಿಫಿಕೇಟ್. ಈ ರೀತಿ ನಿಮ್ಗೆ ಎಜುಕೇಶನ್ ಓದ್ತಾ ಇದ್ರೆ ಒಂದು ಬೋನಾಫೈಡ್ ಸರ್ಟಿಫಿಕೇಟ್ ಆಗಲಿ SLC ಸರ್ಟಿಫಿಕೇಟ್ ಆಗಲಿ ಅಪ್ಲೋಡ್ ಮಾಡ್ಬೇಕಾಗತ್ತಾ. ಒಂದು ಅಪ್ಲೋಡ್ ಮಾಡಿದ ನಂತರ ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ ಕೊಡ್ಬೇಕಾಗತ್ತಾ. ನೆಕ್ಸ್ಟ್ ಕೊಟ್ಟ ನಂತರ ನಿಮ್ಗೆ ಓಕೆನಾ, ನೀವು ಹಾಸ್ಟೆಲ್ ಹೌದಾ ಡೇ ಸ್ಕಾಲರ್ ಹೌದಾ ಅಲ್ಲ ಅಂತ ಕೇಳ್ತದೆ. ನೀವು ಹಾಸ್ಟೆಲ್ ಅಂದ್ರೆ ಎಸ್ ಅಂತ ಹಾಕಿ, ಓಕೆನಾ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ಓಕೆನಾ, ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದೇ ತರದ್ದು ಪ್ರಾಬ್ಲಮ್ ಬರಲ್ಲ. ಓಕೆನಾ, ನೆಕ್ಸ್ಟ್ ನಿಮ್ಗೆ ಯಾವುದು ಅಂದ್ರೆ 5th ಲಾಸ್ಟ್ ಸಬ್ಮಿಟ್ ಆಗ್ಬೇಕಾಗತ್ತಾ. ಸಬ್ಮಿಟ್ ಯಾವ ರೀತಿ ಯಾವುದೇ ತರದ್ದು ಪ್ರಾಬ್ಲಮ್ ಬರೋದಿಲ್ಲ. ಎಲ್ಲಾಗಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೋದು. ಓಕೆನಾ, ಸಬ್ಮಿಟ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಎಲ್ಲರೂ ಪ್ರತಿ ವರ್ಷನೂ ನಿಮ್ಗೆ 5 ಸ್ಟೆಪ್ಗಳು ಇದೇ ರೀತಿ ಇರ್ತಿದ್ವು. ಈ ಒಂದು ಆ್ಯಡ್ ಆಗಿದೆ. ಓಕೆನಾ, ಅಪ್ಲೋಡ್ ಅಥೆಂಟಿಕೇಶನ್ ಡಾಕ್ಯುಮೆಂಟ್ ಅಂತ ಹೇಳಿ ಈ ಒಂದು ಅಪ್ಲೋಡ್ ಮಾಡ್ಬೇಕಾಗತ್ತಾ. ಈ ಒಂದು ಅಥೆಂಟಿಕೇಶನ್ ಡಾಕ್ಯುಮೆಂಟ್, ಈ ಒಂದು ಅಥೆಂಟಿಕೇಶನ್ ಡಾಕ್ಯುಮೆಂಟ್ ಮಾಡಿದ ನಂತರ ನಿಮಗೆ ಅಮೌಂಟ್ ಕೂಡ ನಿಮಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ, ಅಲ್ಲಿ ತನಕ ನಿಮ್ಗೆ ಯಾವುದೇ ತರದ್ದು ಅಮೌಂಟ್ ಬರೋದಿಲ್ಲ. ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ನಿಮ್ಗೆ ಯಾವುದೇ ತರದ್ದು ಅಪ್ಲಿಕೇಶನ್ ಅಮೌಂಟ್ ಬರೋದಿಲ್ಲ. ಅಪ್ಲಿಕೇಶನ್ ಹಾಕಿದಂದ್ರೆ ಅಮೌಂಟ್ ಯಾವುದೇ ತರದ್ದು ನಿಮ್ಗೆ ಅಮೌಂಟ್ ಕೂಡ ಬರೋದಿಲ್ಲ. ಓಕೆನಾ. ಓಕೆ ಗೈಸ್, SSP ಪೋರ್ಟಲ್ ಅಲ್ಲಿ ಯಾವುದೇ ತರದ್ದು ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡಿ ನನ್ನ ಈ ಒಂದು ವಿಡಿಯೋ ಕೆಳಗಡೆ. ಈ ಒಂದು ಕಮೆಂಟ್ ಕೂಡ ಮಾಡಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ರಿಪ್ಲೈ ಕೂಡ ಕೊಡ್ತೀನಿ. ಓಕೆನಾ, ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ ಯಾವುದೇ ತರದ್ದು ಪ್ರಾಬ್ಲಮ್ ಇತ್ತಂದ್ರೆ ಹೇಳ್ಕೊಳ್ಳಿ. ಓಕೆನಾ, ವಿತಿನ್ ಸೆಕೆಂಡ್ ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಯಾವುದೇ ತರದ್ದು ಪ್ರಾಬ್ಲಮ್ ಇರೋದಿಲ್ಲ. ಓಕೆನಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಕೊಡ್ರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.